ಹುಡುಗಿ ಹುಡುಗಿ ಅಂತೇಳಿ ಹೊಕ್ಕಿನಿ ಹಂಗ ಹಿಂಗ ಅಂತ ಓಡಾಡಕತ್ತಿದ್ನಲ್ಲ. ಹುಡುಗಿನ ನೋಡಿದಾನಂತೆ. ನಮಗ್ ಗೊತ್ತಿಲ್ಲ. ಹೊಡಿತಾರ ನೋಡಿ ಯಪ್ಪ ಇಲ್ಲ ಫೋಟೋ ಐತೆ ಅಲ್ಲಿ ನಾನು ಶೋಕೇಶ್ನಾಗ ಇಟ್ಕೊಂಡಿದ್ದೆ, ಅದಕ್ಕೆ ಹಿಂದೆ ಇಟ್ಟು ಬಂದಿದ್ದೆ ಅಂತ. ಅಮ್ಮನ ಸಪೋರ್ಟ್ ಇದ್ವಿ. ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕನಿ. ತುಂಬಾ ದಿನದಿಂದ ಹನುಮಂತ ಲಮಾನಿ ಅವರಿಗೆ ತಮ್ಮ ತಂದೆ ತಾಯಿ ನೆನಪಾಗ್ತಾ ಇದ್ರು. ಸೊ ಹೀಗಾಗಿ ಇತ್ತೀಚೆಗೆ ಅವರ ಆಟದ ಗತ್ತು ಒಂಚೂರು ಕಮ್ಮಿ ಆಗಿತ್ತು ಅಂತ ಹೇಳ್ಬೋದು. ಸೊ ಹೀಗಾಗಿ ಕಿಚ್ಚ ಸುದೀಪ್ ಅವರು ಕೂಡ ವೀಕೆಂಡ್ ನಲ್ಲಿ ಕೇಳಿದ್ರು, ಯಾಕೆ ಹಿಂಗೆ ಹನುಮಂತು ಉತ್ತಮ ಪಡಿತಾ ಇದ್ರೆ ಕಳಪೆಗೆ ಬಂದ್ಬಿಟ್ಟಿದ್ರಲ್ಲ, ಏನ್ ಕತೆ ಅಂತ ಕೇಳಿದ್ರು. ಆ ಸಂದರ್ಭದಲ್ಲಿ ಇರೋ ವಿಚಾರವನ್ನ ಹನುಮಂತು ಹಂಚ್ಕೊಂಡಿದ್ರು. ಇಲ್ಲಾರಿ ಅಪ್ಪ ಅವು ನೆನಪಾಗತೈತಿ, ಊರ್ ಕಡೆ ದ್ಯಾಸ್ ಉಂಟೈತಿ ಅಂತ ಹೇಳಿದ್ರು. ಸೊ ಹಾಗಾಗಿ ಈ ವಾರ ಫ್ಯಾಮಿಲಿ ವೀಕ್ ಅಂತ ನಡೆಸಿದ್ರು. ತುಂಬಾ ಚೆನ್ನಾಗೇ ಇತ್ತು. ಎಲ್ರು ಕೂಡ ಅವ್ರ ಫ್ಯಾಮಿಲೀಸ್ ಮೆಂಬರ್ಸ್ ಎಲ್ಲ ಬಂದ್ ಹೋದ್ರು. ಈ ಸಂದರ್ಭದಲ್ಲಿ ಹನುಮಂತ ಲಮಾನಿ ಅವರ ತಂದೆ ತಾಯಿ ಕೂಡ ಬಂದಿದ್ರು. ಈ ಗ್ಯಾಪ್ ಅಲ್ಲಿ ತಾಯಿಯ ಜೊತೆ ಅಂತಂದ್ರೆ ಮನೆಯ ಸ್ಪರ್ಧಿಗಳೆಲ್ಲರೂ ಸೇರ್ಕೊಂಡು ಹನುಮಂತ ಲಮಾನಿ ಅವರ ತಾಯಿಯ ಜೊತೆ ಒಂದಷ್ಟು ಮಾತಿನ ಚಕಮಕಿಯನ್ನ ನಡೆಸಿದ್ರು. ಸೊ ಹಾಗಾದ್ರೆ ಏನೆಲ್ಲ ಮಾತಾಡಿದ್ರು, ಹನುಮಂತನ ವಿಚಾರಗಳು ಅಂತಂದ್ರೆ ಸ್ಪರ್ಧಿಗಳಿಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರಗಳು, ಮತ್ತೆ ಹೊರಗಿನ ಜನತೆಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರಗಳನ್ನ ಹನುಮಂತ ಲಮಾನಿ ಅವರ ತಾಯಿಯಿಂದ ಬಾಯಿ ಬಿಡಿಸೋ ಒಂದು ಪ್ರಯತ್ನವನ್ನ ಮಾಡಿದ್ರು. ಸೊ ಹಾಗಾದ್ರೆ ಏನೆಲ್ಲ ಮಾತಾಡಿದ್ರು, ಜೊತೆಗೆ ಅವರ ಸೊಸೆ ಬಗ್ಗೆ ಹೇಳಿದ್ದಾರೆ. ಮತ್ತೆ ಹನುಮಂತ ಲಮಾನಿ ಅವರ ಲವ್ ಮ್ಯಾಟರ್ ಬಗ್ಗೆನೂ ಕೂಡ ಧನ್ರಾಜ್ ಅವರು ಮಿಡ್ ನೈಟ್ ಅಲ್ಲಿ ಮಾತಾಡಿದ್ದಾರೆ. ಹನುಮಂತ ಲಮಾನಿ ಅವರ ತಾಯಿ ಏನ್ ಹೇಳಿದ್ರು, ಹನುಮಂತ ಪ್ರೀತಿಸ್ತಾ ಇರುವಂತಹ ಆ ಹುಡುಗಿಯ ಬಗ್ಗೆ, ಮತ್ತೆ ತಾವು ಧರಿಸುವಂತಹ ಆ ಉಡುಪಿನ ಬಗ್ಗೆಯೂ ಕೂಡ ಒಂದಷ್ಟು ಮಾತಾಡಿದ್ದಾರೆ. ಸೊ ಮುಂದೆ ಬರುವಂತಹ ಹುಡುಗಿ ಪ್ಯಾಂಟ್ ಟಿ ಶರ್ಟ್ ಮತ್ತೆ ಸೀರೆನ ಉಟ್ಕೊಳ್ತೇನೆ ಅಂತಂದ್ರೆ ಆಗೋದಿಲ್ಲ, ನಮ್ಮ ಪದ್ಧತಿನೇ ಆಗ್ಬೇಕು ಅಂತ ಹೇಳಿ ಮಾತನಾಡಿರುವಂತಹ ರೀತಿ, ಮತ್ತೆ ಹನುಮಂತ ಲಮಾನಿ ಅವರನ್ನ ನೋಡಿ ಅವರು ಸಂತಸವನ್ನ ಪಟ್ಟಿರುವಂತಹ ರೀತಿ. ಸೊ ಟೋಟಲಿ ಹನುಮಂತ ಲಮಾನಿ ಅವರ ತಾಯಿ ಬಿಗ್ ಬಾಸ್ ಮನೆಯಲ್ಲಿ ಹೇಗಿದ್ರು, ಅವರ ಚಿಕ್ಕದಾದಂತ ಜರ್ನಿ ಹೇಗಿತ್ತು, ಮತ್ತೆ ಹನುಮಂತ ಲಮಾನಿ ಅವರಿಗೆ ಎಷ್ಟು ಖುಷಿ ಆಯ್ತು, ಮತ್ತೆ ಹನುಮಂತ ಲಮಾಣಿಯನ್ನ ನೋಡಿರುವಂತ ತಂದೆ ತಾಯಿಗೂ ಕೂಡ ಎಷ್ಟು ಖುಷಿ ಆಯ್ತು. ಓವರ್ ಆಲ್ ಆಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಎಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ ಅಂತ ಹೇಳ್ತಾ, ಇದರ ಜೊತೆಗೆ ಇನ್ನೊಂದು ವಿಶೇಷವಾದಂತ ವಿಚಾರ ಏನು ಅಂತಂದ್ರೆ, ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ ರಜತ್ ಅವರು. ವೈಲ್ಡ್ ಕಾರ್ಡ್ ಮೂಲಕ ಬಂದಿರುವಂತ ಅಭ್ಯರ್ಥಿಗಳು ಯಾರೆಲ್ಲ ಇದಾರೆ ನೋಡಿ, ಇಷ್ಟು ದಿನಗಳ ಸೀಸನ್ ಗಳಲ್ಲಿ ಅಂತಂದ್ರೆ ಹಿಂದೆ ನಡೆದಿರುವಂತ ಸೀಸನ್ ಗಳಲ್ಲಿ ಅವ್ರ ಬಗ್ಗೆ ಅವರು ಗುರ್ತಿಸ್ಕೊಳ್ಳೋಷ್ಟ್ರಲ್ಲಿ, ಅವ್ರು ಏನು ಅನ್ನೋದನ್ನ ಪ್ರೂವ್ ಮಾಡೋಷ್ಟ್ರಲ್ಲಿ ಅವ್ರು ಸೋತ್ ಹೋಗ್ಬಿಡ್ತಾ ಇದ್ರು. ಮನೆಯಿಂದ ಗೇಟ್ ಪಾಸ್ ತೆಗೆದುಕೊಂಡ್ ಬಿಡ್ತಾ ಇದ್ರು, ಬೇಗ ಎಲಿಮಿನೇಟ್ ಆಗಿ ಹೊರ ಹೋಗ್ಬಿಡ್ತಾ ಇದ್ರು. ಆದ್ರೆ ರಜತ್ ಅವರು ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ರು ಅಂತ ಹೇಳ್ಬೋದು. ಆದ್ರೆ ರಜತ್ ಅವರು 50 ದಿನಗಳ ನಂತರ ಬಂದ್ರು ಸಹಿತ ಅವರು ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಂಡಿರುವಂತಹ ರೀತಿ, ಮತ್ತೆ ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರುವಂತಹ ರೀತಿ, ಮತ್ತೆ ಆಟವನ್ನ ಯಾವ ರೀತಿಯಾಗಿ ಆಟದ ರೀತಿಯೇ ಆಡಬೇಕು, ಮತ್ತೆ ಹಲವು ಬಾರಿ ಅವರು ಕ್ಯಾಪ್ಟನ್ಸಿ ಓಟದಲ್ಲಿ ಇರ್ತಾ ಇದ್ರು. ಆದ್ರೆ ಕೂದಲೆಳೆ ಅಂತರದಲ್ಲಿ ಅವರು ಸೋಲನ್ನ ಕಾಣ್ತಾ ಇದ್ರು. ಸೊ ಇಂತಹ ರಜತ್ ಅವರಿಗೆ ಈ ವಾರ ಅದೃಷ್ಟವಶಾತ್ ಅವರು ಈ ವಾರ ಆಟವನ್ನ ಗೆದ್ದು ಕ್ಯಾಪ್ಟನ್ ಆಗಿದ್ದಾರೆ. ಸೊ ಎಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ ಬನ್ನಿ. ಮೊದಲದಾಗಿ ಹನುಮಂತ ಲಮಾನಿ ಅವರ ತಂದೆ ತಾಯಿ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ರಲ್ಲ, ಆ ವಿಚಾರದಿಂದ ಮಾತಾಡ್ತಾ ಹೋಗೋಣ. ಬಿಗ್ ಬಾಸ್ ಮನೆಗೆ ಎಲ್ಲರ ಪೇರೆಂಟ್ಸ್ ಕೂಡ ಬಂದ್ರು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದ್ರು. ಆದ್ರೆ ಎಲ್ರು ಬಂದಿರೋದು ಬರಿಗೈಲಿ ಬಂದ್ರು. ಆದ್ರೆ ಬಿಗ್ ಬಾಸ್ ಏನಾದ್ರು ಹೇಳಿದ್ರು ಏನೋ ಗೊತ್ತಿಲ್ಲ, ಊಟ ಗೀಟ ಏನು ಅವ್ರಿಗೆ ತಿಂಡಿ ತಿನಿಸುಗಳನ್ನ ತರಬಾರ್ದು ಅಂತ ಹೇಳಿದ್ರ ಅಥವಾ ಅವರೇ ತಂದಿಲ್ವೋ ಗೊತ್ತಿಲ್ಲ. ಆದ್ರೆ ಹನುಮಂತ ಲಮಾನಿ ಅವರ ತಂದೆ ತಾಯಿ ಮಾತ್ರ ಅವರು ಏನ್ ಊಟ ಮಾಡ್ತಾರಲ್ಲ ಹಳ್ಳಿಯಲ್ಲಿ ಯಾವ ರೀತಿಯಾಗಿ ಊಟವನ್ನ ಅವ್ರು ಸೇವಿಸ್ತಾರಲ್ಲ, ಸೊ ಅದೇ ಮಾದರಿಯಲ್ಲಿ ಅವರು ಬದನೆಕಾಯಿ ಎಣಗಾಯಿ ಹಾಕಿರ್ಬೋದು, ಮತ್ತೆ ಕೆಂಪು ಚಟ್ನಿ, ಮತ್ತೆ ಖಡಕ್ ಜೋಳದ ರೊಟ್ಟಿ, ಸೊ ಇದೆಲ್ಲವನ್ನು ಕೂಡ ಒಂದು ಕ್ಯಾರಿ ಬಾಕ್ಸ್ ನಲ್ಲಿ ಇಟ್ಕೊಂಡು ಅವರು ಅಂದ್ರೆ ತಂದೆ ತಾಯಿ ಒಳಗಡೆ ಬರ್ತಾರೆ, ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ. ಆ ಸಂದರ್ಭದಲ್ಲಿ ಮನೆಯಲ್ಲಿರುವಂತ ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ಪಾಸ್ ಕೊಟ್ಟಿರ್ತಾರೆ. ಹನುಮಂತ ಲಮಾನಿಗೆ ತಂದೆ ತಾಯಿ ಬಂದ್ರು ಅಂದಿದ್ದ ತಕ್ಷಣ ಅವರ ಎದೆ ಬಡಿತ ಜೋರಾಗಿ ಹೊಡ್ಕೊಳ್ಳಕ್ಕೆ ಶುರು ಮಾಡತ್ತೆ ಅಂತ ಹೇಳ್ಬೋದು. ಯಾಕಂತಂದ್ರೆ ತುಂಬಾ ನಿರೀಕ್ಷೆ ಇಟ್ಕೊಂಡು ಕುಂತಿದ್ರು, ವೈಟಿಂಗ್ ಅಲ್ಲಿ ಇದ್ರು, ಯಾವಾಗ ಬರ್ತಾರ ಅಂತಂತ ಹೇಳಿ. ಒಂದ್ ವೇಳೆ ಬರ್ಲಿಲ್ಲ ಅಂತಂದ್ರೆ ನೋಡ್ ನಾನು ಏನ್ ಮಾಡ್ತೀನಿ ನನಗ ಗೊತ್ತಿಲ್ಲ ಅನ್ನೋಷ್ಟರ ಮಟ್ಟಿಗೆ ಅವರು ಅಷ್ಟೊಂದು ಇದನ್ನಾಗಿದ್ರು. ಸೊ ಫೈನಲಿ ಹನುಮಂತ ಲಮಾನಿ ಅವರ ತಂದೆ ತಾಯಿ ಬಂದ್ರು. ಬರುವ ಸಂದರ್ಭ ಹೇಗಿತ್ತು ಅಂತಂದ್ರೆ, ಹನುಮ ಎಲ್ಲಿದೆಯೋ ಮಗನೇ
ಅಂತ ಅನ್ಕೊಂಡು ಅದಕ್ಕೆ ಬರ್ತಾ ಇರುವಂತಹ ರೀತಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಮತ್ತೆ ಅವ್ರ ತಾಯಿ ಈ ಹನುಮು ಎಲ್ಲಿದೆಯೋ ಅಂತ ಹೇಳುವ ಸಂದರ್ಭದಲ್ಲಿ ಅವರು ಭಾವುಕರಾಗಿಯೇ ಹೇಳ್ತಾ ಇದ್ರು, ಹೆಂಗಿದ್ಯಪ್ಪ ಮಗನ, ಆರಾಮದಿ ಅಂತ ಅನ್ಕೊಂಡ್ ಬರ್ತಾ ಇರೋ ಸಂದರ್ಭದಲ್ಲಿ. ಸೊ ಆ ತಾಯಿಯ ವಾತ್ಸಲ್ಯ ಅಷ್ಟೊಂದು ಚೆನ್ನಾಗಿತ್ತು ಅಂತ ಹೇಳ್ಬೋದು. ತದನಂತರ ಅವರು ಬಂದ ನಂತರ ಹನುಮಂತನನ್ನ ನೋಡಿದ ತಕ್ಷಣ ಬಿಗಿಯಾಗಿ ಅಪ್ಕೊಂಡು ತಂದೆ ತಾಯಿ ಇಬ್ರು ಸೇರಿ ಕಣ್ಣೀರನ್ನ ಹಾಕ್ತಾರೆ. ಅಂದ್ರೆ ಮಗನನ್ನ ನೋಡಿದ ಖುಷಿ ಒಂದ್ ಕಡೆ, ಅಂದ್ರೆ ಮಗ ಇಷ್ಟು ದೂರ ಇದಾನಲ್ಲ ಅನ್ನೋ ಒಂದು ದುಃಖ ಕೂಡ. ಸೊ ಎಲ್ಲವೂ ಕೂಡ ಮಿಕ್ಸ್ಡ್ ಆಗಿ ಹನುಮಂತ ಲಮಾಣಿ ಅವರ ತಾಯಿ ಕಣ್ಣೀರನ್ನ ಇಡ್ತಾರೆ. ಮತ್ತೆ ಅವರ ತಂದೆ ಕೂಡ ಅವರನ್ನ ಅಪ್ಕೊಂಡು ಅವ್ರಿಗೆ ಒಂದೊಂದ್ ಸ್ವಲ್ಪ ಅವರು ಕೂಡ ಫೀಲ್ ಮಾಡ್ತಾರೆ. ತದನಂತರ ಅವ್ರೇನ ಆ ಹಳ್ಳಿ ಊಟ ತಂದಿದ್ರಲ್ಲ, ಅಂದ್ರೆ ಜೋಳದ ರೊಟ್ಟಿ ಮತ್ತೆ ಕೆಂಪ್ ಚಟ್ನಿ ಇದನ್ನೆಲ್ಲ ಹೇಳಿದ್ನಲ್ಲ. ಸೊ ಇದು ಹಳ್ಳಿ ಊಟ ಅಂತಂತ ಹೇಳಿ ಯಾರು ಕೂಡ ಕಡೆಗಣನೆ ಮಾಡುವಂತಿಲ್ಲ, ಯಾಕಂತಂದ್ರೆ ಅದೇ ಆರೋಗ್ಯಕರವಾದಂತ ಊಟ, ಅಷ್ಟು ಚೆನ್ನಾಗಿರತ್ತೆ ಅವ್ರ ಊಟ. ಮತ್ತೆ ಹನುಮಂತ ಲಮಾಣಿ ಅವರ ತಂದೆ ತಾಯಿ ತಂದಿರುವಂತ ಆ ಊಟವನ್ನ ಅವರು ಹನುಮಂತ ಲಮಾಣಿಗೆ ಅಷ್ಟೇ ತಂದಿರ್ಲಿಲ್ಲ, ಮನೆ ಮಂದಿಗೆಲ್ರಿಗೂ ಸೇರಿ ಅವರು ಊಟವನ್ನ ಕಟ್ಕೊಂಡ್ ಬಂದಿದ್ರು. ಸೊ ಈ ಸಂದರ್ಭದಲ್ಲಿ ಎಲ್ರು ಕೂಡ ಡೈನಿಂಗ್ ಹಾಲ್ ನಲ್ಲಿ ಊಟ ಮಾಡೋದು ಅದು ಸರ್ವೇ ಸಾಮಾನ್ಯ. ಆದ್ರೆ ಈ ವಾರ ಅವ್ರು ಬಂದಿರೋ ಕಾರಣಕ್ಕಾಗಿ ಎಲ್ರು ಕೆಳಗಡೆ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಅವ್ರು ತಂದಿರೋ ಊಟವನ್ನ ಎಲ್ರು ಕೆಳಗಡೆ ಕುತ್ಕೊಂಡು ಅಚ್ಚುಕಟ್ಟಾಗಿ ಊಟ ಮಾಡಿದ್ರು. ಅದ್ರಲ್ಲೂ ಕೂಡ ಒಂದು ಸಂಪ್ರದಾಯವನ್ನ ಮೇಂಟೈನ್ ಮಾಡಿದ್ರು. ಏನು ಅಂತಂದ್ರೆ ಎಲ್ರೂ ಊಟವನ್ನ ಮಾಡ್ತಾ ಇದ್ರೆ ಒಂದಿಬ್ರು ಹೆಣ್ಮಕ್ಳು ಅವ್ರಿಗೆ ಊಟ ಬಡಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಅಂತಂದ್ರೆ ಒಂದು ಪದ್ಧತಿ ಇದೆ, ಅದು ಏನು ಅಂತಂದ್ರೆ ಊಟ ಮಾಡೋ ಸಂದರ್ಭದಲ್ಲಿ ಅಂತಂದ್ರೆ ಬಡಿಸುವಂತ ಸಂದರ್ಭದಲ್ಲಿ ಎಂಜಲ ಕೈಲಿ ಊಟವನ್ನ ಬಡಿಸಬಾರ್ದು. ಸೊ ಹಾಗಾಗಿ ಒಬ್ರೋ ಅಥವಾ ಯಾರಾದ್ರೂ ಊಟ ಬಡಿಸೋ ಒಂದು ಕೆಲಸವನ್ನ ಮಾಡ್ತಿರ್ತಾರೆ. ನೀವು ಹಳ್ಳಿ ಸೈಡ್ ಹೋಗಿ ನೋಡ್ಬೋದು ಇದನ್ನ. ಸೊ ಆ ತರ ಒಂದು ಕೆಲಸವನ್ನ ಮಾಡಿದ್ರು ಅಂತ ಹೇಳ್ಬೋದು. ಅವ್ರ ಹನುಮಂತ ಲಮಾಣಿ ಅವರ ತಂದೆ ತಾಯಿನೇ ಹೇಳಿದ್ರು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಸ್ಪರ್ಧಿಗಳು ಅದರಂತೆ ನಡ್ಕೊಂಡ್ರು. ತದನಂತರ ರಾತ್ರಿ ಆಯ್ತು, ಮಲ್ಕೊಳಿಕ್ ಹೋದ್ರು, ನಿದ್ದೆಗೆ ಜಾರದ್ರು. ಆ ಸಂದರ್ಭದಲ್ಲಿ ಧನರಾಜ್ ಅವರು ಮತ್ತೆ ಹನುಮಂತ ಲಮಾಣಿ ಅವರ ತಾಯಿ ಮೂವರ ಒಂದು ಕಾನ್ವರ್ಸೇಷನ್ ಶುರುವಾಯ್ತು ನೋಡಿ. ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಧನರಾಜ್ ಅವರು ಒಂದು ಮಾತನ್ನ ಕೇಳೇ ಬಿಡ್ತಾರೆ, ಟಾಪಿಕ್ ಅನ್ನ ಎತ್ತೇ ಬಿಡ್ತಾರೆ. ಏನು ಅಂತಂದ್ರೆ ಅಮ್ಮ ಎಲ್ಲಾ ಎಪಿಸೋಡ್ ಗಳನ್ನ ನೋಡಿದ್ರ ನೀವು ಅಂತ ಕೇಳ್ತಾರೆ. ಹಾ ನೋಡ್ತೀನಿ, ಎಲ್ಲಾ ಎಪಿಸೋಡ್ನು ನೋಡ್ತೀನಿ ಅಂತ ಅಂತಾರೆ. ದೆನ್ ಅಂದ್ರೆ ಅದು ಆರಂಭದ 3 ವಾರ ಇತ್ತು ನೋಡಿ, ಅದು 3ನೇ ವಾರ, ಅದನ್ನ ನೋಡಿದ್ರ ನೀವು ಅಂತ ಕೇಳ್ತಾರೆ. ಎಲ್ಲಾ ನೋಡಿನಿ ಅಂತ ಹೇಳ್ತಾರೆ. ಹಂಗಾದ್ರೆ ಆ ಹುಡುಗಿ ಬಗ್ಗೆ ಏನ್ ಹೇಳ್ತೀರಿ ಅಂತ ಕೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ಹನುಮಂತ ಲಮಾಣಿ ಅವರ ತಾಯಿ ನಾಚ್ಕೊಳಿಕ್ ಶುರು ಮಾಡ್ತಾರೆ. ಹೌದಪ್ಪ, ಏನ ಮದುವೆ ಆಗ್ತೀನಿ ಅಂತ ಹಚ್ಚಿಬಿಟ್ಟಿದ್ದ ಅಂತ ಅಂತಾರ. ಸೊ ತದನಂತರ ಇಲ್ಲಿ ಈ ಕಡೆ ಹನುಮಂತ ಲಮಾಣಿ ಅವರು ಕೂಡ ಸಿಕ್ಕಾಕೊಂಡಂಗೆ. ಅಂದ್ರೆ ಹನುಮಂತ ಲಮಾಣಿ ಅವರ ತಾಯಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತು. ಆದ್ರೆ ಅವರ ತಂದೆಗೆ ಗೊತ್ತಿಲ್ಲ ಅನ್ನೋ ವಿಚಾರ ಈ ಮೂವರ ಕಾನ್ವರ್ಸೇಷನ್ ಅಲ್ಲಿ ಗೊತ್ತಾಯ್ತು. ಹನುಮಂತ ಲಮಾಣಿ ಅವ್ರು ಹೇಳ್ತಾರೆ ಅವ್ರಿಗೆ ಗೊತ್ತದು ಅಂತಂತ ಹೇಳ್ತಾರೆ. ಮತ್ತೆ ಅವ್ರು ಇರುವಂತ ರೂಮ್ ನಲ್ಲಿ ಅಂದ್ರೆ ಶೋಕೇಶ್ ಅಲ್ಲಿ ಹುಡುಗಿಯ ಫೋಟೋವನ್ನ ಇಟ್ಟಿದ್ರಂತೆ. ಸೊ ಬರುವಾಗ ತಗೊಂಡ್ ಬರ್ಬೇಕನ ಅಂತಂತ ಹೇಳಿ ಅವ್ರ ತಾಯಿಗೆ ಹೇಳ್ತಾರೆ ನೋಡಿ. ಅದು ಚೆನ್ನಾಗಿತ್ತು, ಅದು ತಗೊಂಡ್ ಬರ್ಬೇಕಾಗಿತ್ತು, ತಗೊಂಡ್ಬಂದಿಲ್ಲ ಅವರು. ಮತ್ತೆ ಅವ್ರಿಗೆ ಗೊತ್ತಿಲ್ಲೋ ಅಲ್ಲ ಅಲ್ಲಿ ಇರೋದು, ಬಟ್ ಆ ಹುಡುಗಿಯ ಬಗ್ಗೆ ಅವರ ತಾಯಿಗೆ ಗೊತ್ತಂತೆ. ಸೊ ಹೇಳಿದ್ರು. ತದನಂತರ ಅಪ್ಪ ಅವ್ರಿಗೆ ಗೊತ್ತಾ ಅಂತ ಹೇಳಿ ಧನರಾಜ್ ಅವ್ರು ಕೇಳ್ತಾರೆ. ಆಗ ಇಲ್ಲಪ್ಪ ತಮ್ಮ, ಅವ್ರಿಗೆ ಗೊತ್ತಿಲ್ಲ, ಬಟ್ ಇವನ ಮದುವೆ ಆಗ್ತೀನಿ ಅಂತಂತ ಹೇಳಾತಾರ, ಬಟ್ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾದ್ರೆ ಅವ್ರು ಬಹಳ BP ಅವರು ಬಹಳ ಸಿಟ್ಟು ಮಾಡ್ಕೊಂತಾರ, ಒದರಾಡ್ತಾರ. ಸೊ ನೋಡ್ಬೇಕು, ಒಪ್ಪಿಸ್ಬೇಕು ಅವ್ರಿಗೆ ಅಂತ ಹೇಳ್ತಾರ. ಆಗ ಧನರಾಜ್ ಅವರು ಹನುಮಂತ ಲಮಾಣಿ ಅವ್ರ ತಾಯಿಗೆ ಒಂದು ಟಿಪ್ಸ್ ಅನ್ನ ಕೊಡ್ತಾರೆ. ಏನು ಅಂತಂದ್ರೆ, ನೋಡಿ ರಾತ್ರಿ ಮಲಗೋ ಸಮಯದಲ್ಲಿ ಸ್ವಲ್ಪ ಮಸಾಜ್ ಮಾಡಿ, ಆಗ ಅವರು ಒಪ್ಕೊಳ್ತಾರೆ ಅಂತ ಹೇಳ್ತಾರೆ. ಸೊ ಕ್ಯೂಟ್, ತುಂಬಾ ಚೆನ್ನಾಗಿತ್ತದು. ಆಗ ನಗಕ್ ಶುರು ಮಾಡ್ತಾರೆ ಹನುಮಂತ ಲಮಾಣಿ ಅವರ ತಾಯಿ ಮತ್ತೆ ಇವರು 3 ಜನ ತುಂಬಾ ಚೆನ್ನಾಗಿ ನಗ್ತಾರೆ ಈ ಒಂದು ಕಾನ್ವರ್ಸೇಷನ್ ಅಲ್ಲಿ. ತದನಂತರ ನೋಡೋಣ ಏನಾಗುತ್ತೋ ಆಗ್ಲಿ, ಬಟ್ ಮದುವೆ ಮಾಡ್ಬೇಕು ಅಂತ ಹೇಳಿ ಸುಮ್ನಾಗ್ತಾರೆ. ದೆನ್ ಮಾರನೇ ದಿನ ಹನುಮಂತ ಲಮಾಣಿ ಅವರ ತಂದೆ ತಾಯಿಯನ್ನ ಇಟ್ಕೊಂಡು ಮನೆಯಲ್ಲಿರುವಂತ ಎಲ್ಲಾ ಸ್ಪರ್ಧಿಗಳು ಹನುಮಂತ ಲಮಾಣಿ ಅವರ ಬಗ್ಗೆ ತಿಳಿಯದಿರುವಂತಹ ವಿಚಾರಗಳನ್ನ ಕೇಳಲಿಕ್ಕೆ ಶುರು ಮಾಡ್ತಾರೆ. ಈ ತರದ ಬಟ್ಟೆನ ಮುಂದೆ ಹನುಮಂತ ಮದ್ವೆ ಆಗ್ತಾರಲ್ಲ, ಆ ಹುಡುಗಿನೂ ಹಿಂಗೆ ಹಾಕೋಬೇಕಾ ಅಂತ ಕೇಳ್ತಾರೆ. ಹೌದು, ಮತ್ತ ಹಾಕೋಬೇಕು, ನಮ್ ಸಂಪ್ರದಾಯ ಐತಿ, ಹಾಕೊಳ್ಳೇಬೇಕು ಅಂತ ಕೇಳ್ತಾರೆ. ಅದಕ್ಕೂ ಮುಂಚೆ ಮೋಕ್ಷಿತಾ ಅವರು ಅವ್ರನ್ನ ಇಂಟರ್ವ್ಯೂ ಮಾಡ್ದಂಗೆ ಕೇಳಿರ್ತಾರೆ, ಇದ್ ಯಾವ ರೀತಿ ಸಂಪ್ರದಾಯ, ಹೆಂಗೆ, ಯಾವ ತರ ಹಾಕೊಳ್ಳೋದು ಅಂತ ಕೇಳ್ತಾರೆ. ಸೊ ಮದುವೆ ಆದ ನಂತರ ಹೆಣ್ಮಕ್ಳು ಅಂದ್ರೆ ನಮ್ಮ ಇದ್ರಲ್ಲಿರುವಂತ ಸಂಪ್ರದಾಯದಲ್ಲಿರುವಂತ ಹೆಣ್ಮಕ್ಳು ಎಲ್ಲರೂ ಕೂಡ ಹಾಕೊಳ್ಳೇಬೇಕು ಅಂತ ಹೇಳ್ತಾರೆ. ಮತ್ತೆ ಅವರು ಈ ಕಡೆ ಅದು ಹೇರ್ ಪಿನ್ ಅಂತ ಹೇಳಿದ್ರು, ಅದನ್ನ ಹಾಕೊಳ್ಳೋದು ಕೂಡ ಅವ್ರ ಸಂಪ್ರದಾಯ. ಮತ್ತೆ ಅದು ದೇವಿ ಅಂತ ಹೇಳಿ ಅವ್ರು ಹೇಳಿದ್ರು. ಅದು ನೋಡಿ ದೇವರಂತೆ ಅವರು ಪೂಜಿಸ್ತಾರೆ, ದೇವಿಯ ರೂಪ ಅಂತ ಹೇಳ್ತಾರೆ. ಸೊ ಇದನ್ನ ಹಾಕೊಳ್ಳೇಬೇಕು ಅಂತ ಹೇಳಿ ಅವ್ರ ತಾಯಿ ಹೇಳಿರ್ತಾರೆ. ದೆನ್ ಅಲ್ಲೂ ಕೂಡ ಅದೇ ಕಾನ್ವರ್ಸೇಷನ್ ರಿಪೀಟ್ ಆಗತ್ತೆ. ಅಂದ್ರೆ ಎಲ್ರು ಸೇರಿ ಮಾತಾಡುವಂತ ಸಂದರ್ಭದಲ್ಲಿ ನಮ್ಮ ಮನ್ಯಾಗ ಹೆಣ್ಣು ದೇವತೆ ಇದ್ದಾಳ, ಸೊ ಹಂಗಾಗಿ ನಾವು ಹಾಕೊಳ್ಳೇಬೇಕು, ಈ ಸಂಪ್ರದಾಯವನ್ನ ಪಾಲಿಸ್ಲೇಬೇಕು, ಪ್ಯಾಂಟ್ ಶರ್ಟ್ ಹಾಕೊಂತೀನಿ
ಮಾಡ್ಕೊಂತೀನಿ, ಸೀರೆ ಗೀರಿ ಹಾಕೊಂತೀನಿ ಅಂದ್ರೆ ಆಗಂಗಿಲ್ಲ, ನಾನು ಈಗ್ಲೇ ಹೇಳ್ತೇನೆ ನೋಡ್ ಅಂತ ಹೇಳಿ ಹನುಮಂತ ಲಮಾಣಿ ಅವ್ರಿಗೆ ಇಂಡೈರೆಕ್ಟ್ ಆಗಿ ಅವರು ವಾರ್ನ್ ಮಾಡ್ತಾರೆ. ಚೆನ್ನಾಗಿತ್ತು. ಬಟ್ ಅದ್ ಯಾಕೋ ಏನೋ ಹನುಮಂತ್ ಲಮಾಣಿ ಅವರ ತಂದೆ ಮಾತ್ರ ಈ ಕಾನ್ವರ್ಸೇಷನ್ ಅಲ್ಲಿ ಅವರು ಬೆರಿತಾ ಇರ್ಲಿಲ್ಲ. ಸೊ ಧನ್ರಾಜ್ ಅವರು ಮಿಡ್ ನೈಟ್ ಅಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಕೂಡ ಅವ್ರು ಸುಮ್ನೆ ಮಲ್ಕೊಂಡ್ ಬಿಟ್ಟಿದ್ರು. ಸೊ ಅವ್ರೊಂದ್ ಸ್ವಲ್ಪ ಸೈಲೆಂಟ್ ಅಂತ ಅನ್ಸುತ್ತೆ, ಈ ರೀತಿಯಾದಂತ ವಿಚಾರಗಳಿಗೆ ಹೋಗಂಗಿಲ್ಲ. ಬಟ್ ಅವ್ರ ತಾಯಿ ಹೇಳ್ದಂಗೆ ಅವರು ಸ್ವಲ್ಪ ಸ್ಟ್ರಿಕ್ಟ್ ಅಂತಾನು ಕೂಡ ಅನ್ಸುತ್ತೆ. ಬಟ್ ಒಟ್ನಲ್ಲಿ ಈ ಕಾನ್ವರ್ಸೇಷನ್ ಅಲ್ಲೇ ಅವ್ರೆಲ್ಲ ಸೈಲೆಂಟ್ ಆಗಿ ಇರ್ತಿದ್ರು. ಬಟ್ ಹನುಮಂತ್ ಲಮಾಣಿ ಅವರ ತಾಯಿ ಮಾತ್ರ ಚೂಟಿ ಆಗಿದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು ಎಲ್ಲರ ಜೊತೆಗೂ. ಬಟ್ ಅವರು ಒಂದಂತೂ ನಿಜ, ಎಲ್ರು ಕೂಡ ಅಂದ್ರೆ ಮನೆಯಲ್ಲಿರುವಂತ ಎಲ್ಲಾ ಸ್ಪರ್ಧಿಗಳು ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ರು, ಮತ್ತೆ ಅವರಿಂದನೂ ಕೂಡ ಎಂಟರ್ಟೈನ್ಮೆಂಟ್ ಅನ್ನ ಪಡೆದ್ರು. ಅಂದ್ರೆ ಇಬ್ರು ದಂಪತಿಗಳಿಂದ ಅವರು ಹಾಡು ಬೇರೆನೂ ಹಾಡ್ಸಿದ್ರು. ಅಂದ್ರೆ ಅವರ ಒಂದು ಸಂಪ್ರದಾಯದಲ್ಲಿ ಯಾವ ರೀತಿ ಹಾಡುಗಳನ್ನ ಹಾಡ್ತಾರಲ್ಲ, ಸೊ ಆ ಹಾಡುಗಳನ್ನು ಕೂಡ ಹಾಡಿಸಿ ಎಲ್ರು ಕೂಡ ಅದಕ್ಕೆ ತಲೆ ತೂಗಿದ್ರು. ತುಂಬಾ ಚೆನ್ನಾಗಿತ್ತು ಆ ಹಾಡುಗಳು ಕೂಡ. ತದನಂತರ ಮಾರನೇ ದಿನ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಹೇಳಿ ಒಂದು ಶುರುವಾಗುತ್ತೆ. ಅದರಲ್ಲಿ ಯಾರು ಗೆಲ್ತಾರೋ ಅವರು ಕ್ಯಾಪ್ಟನ್ಸಿ ಓಟದಲ್ಲಿ ಇರ್ತಾರೆ ಅನ್ನುವಂತ ಟಾಸ್ಕ್. ಅದರಲ್ಲಿ ಏನು ಅಂತಂದ್ರೆ ಒಂದು ಸ್ಟಿಕ್ ಇಂದ ಲಿಪ್ಸ್ಟಿಕ್ ಅನ್ನ ಬಳದುಕೊಂಡು ಒಂದು ಬೋರ್ಡ್ಗೆ ಅತಿ ಹೆಚ್ಚು ಯಾರು ಮುತ್ತುಗಳನ್ನ ಕೊಡ್ತಾರಲ್ಲ ಅವರೇ ವಿನ್ನರ್ ಅನ್ನುವಂಥದ್ದು. ಸೊ ಆ ಸಂದರ್ಭದಲ್ಲಿ ಅದರಲ್ಲಿ ಹನುಮಂತ್ ಲಮಾಣಿ ಮತ್ತೆ ಚೈತ್ರಾಣಿ ಹೆಚ್ಚು ಮುತ್ತುಗಳನ್ನ ಕೊಟ್ಟಿದ್ರು. ಸೊ ಹನುಮಂತ್ ಲಮಾಣಿ ಮಾತ್ರ ತುಂಬಾ ಚೆನ್ನಾಗಿ ಅಲ್ಲಿ ಕರೆಕ್ಟ್ ಆಗಿ ಮುತ್ತುಗಳನ್ನ ಕೊಡ್ತಾ ಇರೋದು ನೋಡಿ ರಜತ್ ಅವರು ಅವ್ರ ತಾಯಿ ಕಾಲೆಳಿತಾರೆ. ನೋಡಿ ಚೆನ್ನಾಗಿ ಮುತ್ತುಗಳನ್ನ ಕೊಡ್ತಾ ಇದ್ದೀನಿ, ಮೊದ್ಲು ಮದುವೆ ಮಾಡಿ ಇವನಿಗೆ ಅಂತಂತ ಹೇಳ್ತಾರೆ. ಆಗ ಅವರು ನಾಚ್ಕೊಂಡು ನಕ್ಕಿದ್ದೆ ನಕ್ಕದು, ಅಷ್ಟು ಅವ್ರು ಖುಷಿ ಆಗ್ತಾ ಇದ್ರು. ಮತ್ತೆ ಅವ್ರಿಗೆ ಮುಜುಗರ ಆಗ್ತಾ ಇತ್ತು, ಏನಿದು ಅಂತಂತೇಳಿ. ತದನಂತರ ರಜತ್ ಅವರು ಒಂದ್ ಮಾತು ಕೇಳ್ತಾರೆ, ಈ ರೀತಿ ಅಂದ್ರೆ ಅವನು ಬೋರ್ಡಿಗೆ ಮುತ್ಕೊಳಂಗ್ ಕೊಡ್ತಾ ಇದ್ದಾನಲ್ಲ, ಅಲ್ಲೇ ಯಾರಾದ್ರೂ ಒಂದು ಹುಡುಗಿ ಇದ್ ಬಿಟ್ಟಿದ್ರೆ ಹಿಂಗೆ ಸುಮ್ನೆ ಕುತ್ಕೊಂತಿದ್ರ ನಕ್ಕೊಂತ ಅಂತ ಕೇಳ್ತಾರೆ. ಆಗ್ಲೂ ಕೂಡ ಆ ಸೆರಗನ್ನ ಹಚ್ಕೊಂಡು ಕೂಡ ನಗ್ತಾ ಇದ್ರು. ಸೊ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ಹೇಳ್ಬೋದು. ಅಂತಂದ್ರೆ ಬೇರೆ ಎಲ್ಲಾ ಪೇರೆಂಟ್ಸ್ ಬಂದಾಗ ಮಕ್ಕಳಿಗೆ ಒಂದಿಷ್ಟು ಮೆಸೇಜ್ ಗಳನ್ನ ಕೊಡೋದು, ಧೈರ್ಯ ತುಂಬೋದು, ಇದಿಷ್ಟೇ ಆಗಿತ್ತು. ಬಟ್ ಹನುಮಂತ ಲಮಾಣಿ ಅಂತಂದ್ರೆ ಅದು ಸ್ಪೆಷಲ್ ಅಂತಾನೆ ಹೇಳ್ಬೋದು. ಅವರ ತಂದೆ ತಾಯಿ ಎಂಟರ್ಟೈನ್ಮೆಂಟ್ ಅನ್ನ ಪಡೆದ್ರು ಮತ್ತೆ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ರು ಅಂತ ಹೇಳ್ಬೋದು. ಸೊ ಹೀಗಾಗಿ ಹನುಮಂತ ಲಮಾಣಿ ಅವರು ಇಷ್ಟೊಂದು ಅವರು ಸ್ಪೋರ್ಟಿವ್ ಆಗಿರೋದು ಮತ್ತೆ ಹಾಡುಗಳನ್ನ ಹಾಡೋದು, ಈ ರೀತಿಯಾಗಿ ಅವ್ರು ಇರ್ಲಿಕ್ಕೆ ಕಾರಣ ಅವರ ತಂದೆ ತಾಯಿನೇ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಮನರಂಜನೆಯನ್ನ ಕೊಟ್ರು ಅಂತ ಹೇಳ್ಬೋದು. ಮತ್ತೆ ಹೆಚ್ಚು ಹೊತ್ತುಗಳ ಕಾಲ ಬಿಗ್ ಬಾಸ್ ಅವರನ್ನ ಮನೆಯಲ್ಲಿ ಇರಿಸ್ಕೊಂಡಿದ್ದು ಉಂಟು. ದೆನ್ ಇನ್ನೇನು ಹೋಗುವಂತ ಸಂದರ್ಭ ಬಂದಾಗ ಅವರು ಬಿಗ್ ಬಾಸ್ ಅವರು ಒಂದ್ ಮಾತು ಕೇಳ್ತಾರೆ, ಏನ್ ಅನಿಸ್ತು ನೀವು ಇಲ್ಲಿವರೆಗೂ ಬಂದಿರೋದಕ್ಕೆ, ಮಗನನ್ನ ನೋಡಿದ್ದಕ್ಕೆ ಅಂತ ಹೇಳಿದಾಗ, ಆಗ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತ್ರಿ. ನಮ್ಗ ಮೊದ್ಲ ನಾವು ಹಳ್ಳಿ ಇರದೇವಿ, ನಮ್ಗೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಆದ್ರ ಮತ್ತೆ ಬಹಳ ಬೇಷ್ ಅನಿಸ್ತು, ಖುಷಿ ಅನಿಸ್ತು, ಸಂತೋಷ ಆತ್ರಿ ಮಗನ್ನ ನೋಡಿ. ಮಗ ಆರಾಮದನ್ರಿ ಸಾಕ್ರಿ, ನಮಗೂ ಸಂಕಟ ಆಗ್ತೈತಿ ಮಗನ್ನ ಬಿಟ್ಟು ಇಷ್ಟು ದೂರ ನಾವ್ ಅದೇವಿ ಅನ್ನೋದಕ್ಕ. ಆದ್ರೆ ಏನ್ ಮಾಡ್ತೀರಿ, ಚಲೋ ಆಗತೈತ್ರಿ, ಚಲೋ ಅದನ್ರಿ, ಚಲೋ ಆಡಾತನ್ರಿ, ಖುಷಿ ಆತ್ರಿ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿತ್ತು. ದೆನ್ ಮನೆಯಿಂದ ಹೊರಗೋದ್ರು. ದೆನ್ ಆಮೇಲೆ ಹನುಮಂತ್ ಲಮಾಣಿ ಅವರು ಒಂದಿಷ್ಟು ಥ್ಯಾಂಕ್ಸ್ ಅನ್ನ ಹೇಳ್ತಾರೆ ಬಿಗ್ ಬಾಸ್ಗೆ, ಅವ್ರನ್ನ ಕರ್ಸಿದ್ದಕ್ಕೆ ಚಲೋ ಆತ್ರಿ ಅಂತ ಹೇಳ್ತಾರೆ. ಮತ್ತೆ ಇನ್ನ 3 ತಿಂಗಳು ನಾನು ಹಿಂಗ ಇರಬಲ್ಲೆ, ಅಷ್ಟು ಖುಷಿ ಆಯ್ತು ನನಗ ಅಂತ ಹೇಳ್ತಾರೆ. ಅಂತಂದ್ರೆ ಒಂದ್ ರೀತಿ ಚೇರ್ ಅಪ್ ಮಾಡ್ದಂಗಾಯ್ತು, ಬೂಸ್ಟ್ ಆದಂಗ ಆದ್ರು ಹನುಮಂತ್ ಲಮಾಣಿ ಅಂತ ಹೇಳ್ಬೋದು. ನೋಡೋಣ, ಈ ವೀಕ್ ಅಂತೂ ಕ್ಯಾಪ್ಟನ್ಸಿ ಓಟದಲ್ಲಿ ಇದ್ರು, ಬಟ್ ಅವ್ರು ಕ್ಯಾಪ್ಟನ್ ಆಗಕ್ ಆಗ್ಲಿಲ್ಲ. ಕೊನೆಯ ಹಂತದಲ್ಲಿ ಅವರು ಕೂಡ ಸೋತ್ರು. ಬಟ್ ಇನ್ನು ಎಷ್ಟು ಚೆನ್ನಾಗಿ ಸ್ಪೋರ್ಟಿವ್ ಆಗಿ ಆಡ್ತಾರೆ ಅನ್ನೋದನ್ನ ನೋಡೋಣ. ಅವರ ತಂದೆ ತಾಯಿ ಬಂದು ಹೋಗಿರೋದ್ರಿಂದ ತುಂಬಾ ಖುಷಿಯಲ್ಲಿದ್ದಾರೆ. ಫೈನಲಿ ರಜತ್ ಅವರು ಈ ವಾರ ಕ್ಯಾಪ್ಟನ್ ಆಗೇ ಬಿಟ್ರು ಕಣ್ರಿ. ನೋಡಿ, ವೈಲ್ಡ್ ಕಾರ್ಡ್ ಇಂದ ಇಲ್ಲಿವರೆಗೂ ಯಾವೆಲ್ಲ ಸ್ಪರ್ಧಿಗಳು ಬಂದಿದಾರಲ್ಲ ಅಂತಂದ್ರೆ, ನೀವು ಹಿಂದಿನ ಇತಿಹಾಸವನ್ನ ತೆಗೆದು ನೋಡಿದಾಗ ಯಾರು ಕೂಡ ಫಿಟ್ ಆಗಿರ್ಲಿಲ್ಲ, ಚೆನ್ನಾಗಿ ಆಟ ಆಡ್ತಾ ಇರ್ಲಿಲ್ಲ, ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ. ಮತ್ತೆ ಹಳೆ ಸ್ಪರ್ಧಿಗಳ ಜೊತೆ ಅವರು ಬೆರೆಯಕ್ಕೂ ಕೂಡ ಟೈಮ್ ಅನ್ನ ತೆಗೆದುಕೊಳ್ತಾ ಇದ್ರು. ಒಂದಲ್ಲ ಒಂದು ತಪ್ಪುಗಳನ್ನ ಮಾಡಿ ಎಡವಟ್ಟುಗಳನ್ನ ಮಾಡ್ಕೊಂಡು ಮನೆಯಿಂದ ಹೊರ ಹೋಗ್ತಾ ಇದ್ರು. ಆದ್ರೆ ಈ ಬಾರಿ 3 ಜನ ವೈಲ್ಡ್ ಕಾರ್ಡ್ ಇಂದ ಬಂದಿದ್ದಾರೆ. ಹನುಮಂತ್ ಲಮಾಣಿ ಆಗಿರ್ಬೋದು, ಮತ್ತೆ ರಜತ್ ಆಗಿರ್ಬೋದು, ಶೋಭಾ ಶೆಟ್ಟಿ ಅವರು ಪರ್ಸನಲ್ ಕಾರಣ ಹೇಳ್ಕೊಂಡು ಅವ್ರು ಹೋದ್ರು. ತದನಂತರ ಹನುಮಂತ್ ಲಮಾಣಿ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಅವರು ಫೈನಲ್ ಅಲ್ಲಿ ಇರ್ತಾರೆ, ಅವರೇ ವಿನ್ನರ್ ಅನ್ನೋದು ಕೂಡ ಮಾತಿದೆ. ತದನಂತರ ಇಲ್ಲಿ ರಜತ್ ಅವರು ಕೂಡ ಅಷ್ಟೇ ಹೆಗ್ಗಳಿಕೆಯನ್ನ ಪಡಿತಾ ಇದ್ದಾರೆ. ಜೊತೆಗೆ ಅವರು ಕೂಡ ವಿನ್ನರ್ ಆಗಬಹುದು ಅನ್ನೋ ಮಾತಿದೆ. ಮತ್ತೆ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಆಟವನ್ನು ಕೂಡ ಅಷ್ಟೇ ಸ್ಪೋರ್ಟಿವ್ ಆಗಿ ಆಟ ಆಡ್ತಾ ಇದ್ದಾರೆ. ಆದ್ರೆ ಒಂದು ಅವ್ರಿಗೆ ನಿರಾಸೆ ಅಂತೂ ಇತ್ತು, ನಾನು ಇಲ್ಲಿವರೆಗೂ ಇಷ್ಟು ಚೆನ್ನಾಗಿ ಆಟ ಆಡ್ತಾ ಬಂದ್ರು ಸಹಿತ ಕ್ಯಾಪ್ಟನ್ ಆಗೋ ಇದನ್ ಬರ್ತಾ ಇಲ್ಲಲ್ಲ, ನನಗೆ ಭಾಗ್ಯ ಬರ್ತಾ ಇಲ್ಲಲ್ಲ ಅನ್ನೋದೊಂದು ಕೊರಗಿತ್ತು. ಆದ್ರೆ ಈ ವಾರ ತುಂಬಾ ಚೆನ್ನಾಗಿ ಅವರು ಅಚ್ಚುಕಟ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಆಟ ಆಡಿರೋ ಕಾರಣಕ್ಕಾಗಿ ಈ ವಾರ ಅವರು ಕ್ಯಾಪ್ಟನ್ ಆಗೇ ಬಿಟ್ರು. ಸೊ ರಜತ್ ಅವರು ಕ್ಯಾಪ್ಟನ್ ಆಗಿರೋ ಕಾರಣಕ್ಕಾಗಿ ಮನೆಯಲ್ಲಿ ಒಂದ್ ರೀತಿ ಸಂಭ್ರಮ ಅಂತ ಹೇಳ್ಬೋದು. ಯಾಕಂತಂದ್ರೆ ರಜತ್ ಅವರು ಒಂದ್ ರೀತಿ ಎಂಟರ್ಟೈನ್ಮೆಂಟ್ ಕಿಂಗ್ ಆಗಿರೋ ಕಾರಣಕ್ಕಾಗಿ ಬರೀ ನಗ್ತಿರ್ತಾರೆ. ಸೊ ಅವರೇ ಕ್ಯಾಪ್ಟನ್ ಆಗಿರೋ ಕಾರಣಕ್ಕಾಗಿ ಮನೆ ಫುಲ್ ಲವಲವಿಕೆಯಿಂದ ಇರುತ್ತೆ ಅಂತ ಅನ್ಕೊಂಡಿದೀವಿ. ಮತ್ತೆ ಜಗಳ ಮಾಡೋದ್ರಲ್ಲೂ ಕೂಡ ಅವರು ಒಂದ್ ಕೈ ಮೇಲು ಅಂತಾನೆ ಹೇಳ್ಬೋದು. ಒಂದ್ ವೇಳೆ
ಏನಾದ್ರೂ ಮನೆಯಲ್ಲಿ ಜಗಳ ಶುರುವಾದ್ರೆ ಇನ್ ಯಾರು ಕಂಟ್ರೋಲ್ ಮಾಡ್ತಾರೆ ರಜತ್ ಅವ್ರನ್ನ ಅಂತ ಕೇಳ್ಬೋದು. ಯಾಕಂದ್ರೆ ಕ್ಯಾಪ್ಟನ್ ಅವರೇ ಜಗಳ ಆಡಕ್ ಶುರು ಮಾಡ್ಬಿಟ್ರೆ ಹೆಂಗೆ ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ. ನೋಡೋಣ ಯಾವ ರೀತಿ ಹೋಗುತ್ತೆ ರಜತ್ ಅವರ ಕ್ಯಾಪ್ಟನ್ಸಿ ಅಂತ ಹೇಳಿ. ಬಟ್ ಅವರು ಒಂದು ಚೇಂಜಸ್ ಅನ್ನ ಮಾಡಿದ್ರು. ಏನು ಅಂತಂದ್ರೆ, ನನ್ನ ಈ ಒಂದು ಕ್ಯಾಪ್ಟನ್ಸಿಯಲ್ಲಿ ಈ ವಾರ ಪೂರ್ತಿ ಒಬ್ಬೊಬ್ರು ತಮ್ಮ ಜೀವನದ ಕಥೆಯನ್ನ ಹೇಳ್ಕೊಳ್ಬೇಕು. ತಮ್ಗೆ ಏನ್ ಅನ್ಸುತ್ತೆ, ತಮ್ಮ ಲೈಫ್ ಹೆಂಗಿದೆ ಅದ್ರ ಬಗ್ಗೆ ಎಲ್ಲೂ ಹೇಳದಿರುವಂತ ವಿಚಾರಗಳನ್ನ ಹೇಳ್ಕೊಳ್ಬೇಕು. ಸೊ ಈ ರೀತಿ ಮಾಡ್ಕೊಂಡು ಹೋಗೋಣ, ಚೆನ್ನಾಗಿರುತ್ತೆ ಅಂತ ಹೇಳಿ. ಬಟ್ ಈ ರೀತಿಯಾದಂತ ವೇದಿಕೆಯನ್ನ ಅವ್ರು ಕಲ್ಪಿಸಿದ್ದು ಕೂಡ ತುಂಬಾ ಚೆನ್ನಾಗಾಯ್ತು. ಬಟ್ ಈ ಒಂದು ಬಿಗ್ ಬಾಸ್ ನ ಅಂತ್ಯದ ಸಂದರ್ಭದಲ್ಲಿ ಅಂತಂದ್ರೆ ಕೊನೆಯ ಹಂತ ಸಂದರ್ಭದಲ್ಲಿ ಈ ತರದ ಒಂದು ಟಾಸ್ಕ್ ಅನ್ನ ಇಡ್ತಾರೆ. ಬಟ್ ರಜತ್ ಅವರು ಸ್ವಲ್ಪ ಅವರು ಟ್ಯಾಲೆಂಟ್ ನೋಡಿ, ಹಾಗಾಗಿ ಮುಂಚೆನೆ ಈ ಟಾಸ್ಕ್ ಅನ್ನ ಇಟ್ಟಿದ್ದಾರೆ. ನೋಡೋಣ ಎಲ್ರು ಯಾವ ರೀತಿಯಾಗಿ ಓಪನ್ ಅಪ್ ಆಗ್ತಾರೆ, ತಮ್ಮ ಮನಸ್ಸಲ್ಲಿರುವಂತಹ ವಿಚಾರಗಳನ್ನ ಹೇಳ್ಕೊಂತಾರ ನೋಡೋಣ ಅಂತ ಹೇಳ್ತಾ, ಇನ್ನು ಹನುಮಂತ ಲಮಾಣಿ ಅವರ ತಾಯಿ ಬಂದು ಹೋಗಿರುವಂತಹ ವಿಚಾರ, ಅವ್ರು ಕೊಟ್ಟಿರುವಂತಹ ಎಂಟರ್ಟೈನ್ಮೆಂಟ್ ಅದ್ರ ಬಗ್ಗೆ ಏನ್ ಅನ್ಸ್ತು, ಮತ್ತೆ ರಜತ್ ಅವರು ಅಂತೂ ಇಂತೂ ಕ್ಯಾಪ್ಟನ್ ಆಗ್ಬಿಟ್ರು. ಸೊ ಇದ್ರ ಬಗ್ಗೆ ಏನ್ ಅನ್ಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ದಿನಗಳಲ್ಲಿ ಹನುಮಂತ ಲಮಾಣಿ ಅವರು ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು, ಹೇಗೆ ಆಟ ಆಡ್ಬೇಕು ಅದ್ರ ಬಗ್ಗೆ ಹೇಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.